ಯಾಕೆ ಟೆನ್ಷನ್ ಇಲ್ತೀಯಾ? ಅಂತದ್ ಏನಾಯ್ತೆ? ಮಗಳು ಮದುವೆ ಕಣೆ, ಖುಷಿಯಾಗಿರ್ಬೇಕು. ರೀ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಟ್ರಿಪ್ಗೆ ಅಂತ ಹೋದ್ ಮಗಳು 6 ದಿನ ಆದ್ರೂ ವಾಪಸ್ ಬಂದಿಲ್ಲ. ಟೆನ್ಷನ್ ಆಗದೆ ಇರುತ್ತಾ? ಖುಷಿ ಅಂತೆ ಖುಷಿ. ಈ ಹೆಂಡ್ತಿರ ಇಷ್ಟು ನೋಡು, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದಲ್ಲ ಒಂದ್ ಕಾರಣ ಇರ್ಲೇಬೇಕು ಅಲ್ವೇ? ಅವ್ರು ಟ್ರಿಪ್ ಇಂದ ಬರೋದಕ್ಕೆ 5 ದಿನ ಆಗುತ್ತೆ ಅಂತ ಮೊದ್ಲೇ ಹೇಳಿದ್ಲಲ್ಲೇ. ಅವಳು ಹೇಳಿದ್ದು 5 ದಿನ ಅಂತ, ಇವತ್ತು 6ನೇ ದಿನ. ಟ್ರಿಪ್ ಒಂದ್ಮೇಲೆ 1-2 ದಿವಸ ಹೆಚ್ಚು ಕಮ್ಮಿ ಆಗತ್ತೆ ಬಿಡೆ. ಮದ್ವೆಗೆ ಎಷ್ಟ್ ದಿನ ಉಳಿದಿದೆ ಅಂತ ನಿಮ್ಗೆ ಏನಾದ್ರೂ ನೆನ್ಪಿದ್ಯಾ? ನಾನ್ ಮೊದ್ಲೇ ಹೇಳ್ದೆ ಈ ಟ್ರಿಪ್ಪು ಗಿಪ್ಪು ಎಲ್ಲ ಬೇಡ ಅಂತ. ಈಗಿನ ಕಾಲದ ಮಕ್ಳು ನಮ್ ಮಾತ್ ಎಲ್ ಕೇಳ್ತಾರೆ? ಅವ್ಳ ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದೆ ರೀ. ಹೌದಾ? The number you are trying to call is currently not reachable. ಅಲ್ಲಿ ಸರಿಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸುತ್ತೆ. ಅವಳೇ ಮಾಡ್ತಾಳೆ ಬಿಡು, ನೀನು ಟೆನ್ಷನ್ ಮಾಡ್ಕೋಬೇಡ. ಸರಿ, ಇವಳೆಲ್ಲಿ? ಇವಳು ಫ್ರೆಂಡ್ಸ್ಗೆಲ್ಲ ಕಾರ್ಡ್ ಕೊಡಕ್ ಹೋಗಿದ್ದಾಳೆ. ಸರಿ, ಯಾಕೋ ಸ್ವಲ್ಪ ತಲೆ ಹೊಂತಾ ಇದೆ ಕಣ. ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಕೊಡ್ತೀಯಾ? ನನ್ ಟೆನ್ಷನ್ ನನಗೆ, ನಿಮಗ್ ಕಾಫಿ ಬೇಕಾದ್ರೆ ನೀವೇ ಮಾಡ್ಕೊಂಡು ಕುಡಿರಿ. ಸರಿ ಬಿಡು, ಹೇಗಿದ್ರು ಕಾರ್ಡ್ ಕೊಡಕ್ ಹೋಗ್ತೀನಲ್ಲ, ಅಲ್ಲೇ ಎಲ್ಲಾದ್ರೂ ಕೊಡ್ಕೋತೀನಿ. ಹಾಗೆ ಕಾಲೇಜ್ ಹೋಗಿ ವಿಚಾರಿಸ್ಕೋತೀನಿ. ಸರಿನಾ? ಬಾಯ್. The number you are trying to call is currently not reachable. ಸರ್, ನನ್ನ ಮಗಳು ಉಷಾ ಕಾಲೇಜಿಂದ ಟ್ರಿಪ್ಗೆ ಅಂತ ಹೋಗಿದ್ಲು. ಹೋಗ್ಬೇಕಾದ್ರೆ 5 ದಿವಸದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ಲು. ಈಗ 7 ದಿವಸ ಆಯ್ತು, ಫೋನ್ಗೂ ಸಿಗ್ತಾ ಇಲ್ಲ. ಟ್ರಿಪ್ಪ? ನಮ್ಮ ಕಾಲದಿಂದ ಆ ಥರ ಯಾವುದೇ ಟ್ರಿಪ್ ಆರ್ಗನೈಸ್ ಮಾಡಿಲ್ವಲ್ಲ. ಹೌದಾ? ನನ್ನ ಮಗಳು ನನ್ನ ಹತ್ರ ಸುಳ್ಳು ಹೇಳಿ ಹೋಗಿದ್ದಾಳ? ಹೇಳಿರ್ಬೋದು, ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಆರ್ಗನೈಸ್ ಮಾಡಿರ್ಬೋದು. ನೀವು ಪರ್ಮಿಷನ್ ಕೊಡಲ್ಲ ಅಂದ್ಬಿಟ್ಟು ಕಾಲೇಜಲ್ಲಿ ಆರ್ಗನೈಸ್ ಮಾಡಿದ್ದಾರೆ, ಹೋಗ್ತಾಯಿ ಅಂತ ಹೇಳಿರ್ಬೋದು. ಅವ್ರ ಫ್ರೆಂಡ್ಸ್ ನಂಬರ್ಗೆಲ್ಲ ಫೋನ್ ಮಾಡಬೇಕಾಗಿತ್ತು. ನಾವು ಎಲ್ಲ ನಂಬರ್ಗೂ ಟ್ರೈ ಮಾಡಿದ್ವಿ ಸರ್, ಎಲ್ಲ ನಂಬರು ನಾಟ್ ರೀಚಬಲ್ ಬರ್ತಾ ಇದೆ. ನನ್ನ ಹೆಂಡತಿ ಅಂತೂ ತುಂಬ ಟೆನ್ಷನಲ್ಲಿದ್ದಾಳೆ ಸರ್. ಹೌದಾ? ನಾನು ಉಷಾ ಕ್ಲಾಸ್ಮೇಟ್ ಎಲ್ಲ ವಿಚಾರಿಸ್ತೀನಿ. ನಿಮ್ಮದು ನಂಬರ್ ಕೊಟ್ಬಿಟ್ಟೋಗಿ, ನಾನೇನು ಇನ್ಫಾರ್ಮೇಷನ್ ಇದೆ ತಿಳಿಸ್ತೀನಿ. ಸರ್, ದಯವಿಟ್ಟು ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ಫೋನ್ ಮಾಡಿ ಸರ್. ಖಂಡಿತ ಸರ್, ನನಗೇನಾದ್ರು ಇನ್ಫಾರ್ಮೇಷನ್ ಬಂದ ತಕ್ಷಣ ನಿಮ್ಗೆ ತಿಳಿಸ್ತೀನಿ. ಏನಾಯ್ತು? ಕಾಲೇಜಲ್ಲಿ ವಿಚಾರಿಸಿದ್ರಾ? ಸುಮಿತ್ರಾ, ಕಾಲೇಜಿಂದ ಯಾವ ಟ್ರಿಪ್ಪು ಹೋಗಿಲ್ವಂತೆ ಕಡೆ. ಮತ್ತೆ ಎಲ್ಲೋದ್ಲಿ ಇವಳು? ಬಹುಶಃ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು ಅನ್ಸುತ್ತೆ. ನಾವು ಬೇಡ ಅಂತೀವಿ ಅಂತ, ಕಾಲೇಜಿಂದ ಹೋಗ್ತೀವಿ ಅಂತ ಸುಳ್ಳು ಹೇಳಿರ್ಬೋದು. ನಾನ್ ಬಡ್ಕೊಂಡೆ ಟ್ರಿಪ್ ಕಳ್ಸಕ್ ಬೇಡ ಅಂತ. ನನ್ ಮಾತ್ ಎಲ್ ಕೇಳ್ತೀರಾ ನೀವು? ಮದ್ವೆಗೆ ಉಳ್ದಿರೋದು ಇನ್ 8 ದಿನ ಅಷ್ಟೇ. ಅಟ್ಲೀಸ್ಟ್ ಅವಳ ಫ್ರೆಂಡ್ಗಾದ್ರೂ ಫೋನ್ ಮಾಡಿ ಕೇಳ್ರಿ. ನೋಡೆ, ನೀ ಟೆನ್ಷನ್ ತಗೋಬೇಡ, ಸ್ವಲ್ಪ ಕೂಲ್ ಆಗಿರು. ಅವಳಿಗೆ ಎಷ್ಟೊಂದು ಜನ ಫ್ರೆಂಡ್ಸು, ಯಾವ ಫ್ರೆಂಡ್ಸ್ ಜೊತೆ ಟೂರ್ಗೆ ಹೋಗಿದ್ದಾಳೆ ಯಾರು ಗೊತ್ತು. ಇರು, ಅವಳ ಫ್ರೆಂಡ್ ಗೀತಾ ಇದ್ದಾಳಲ್ವಾ, ಅವಳನ್ನೇ ವಿಚಾರಿಸ್ತೀನಿ. ಹಲೋ ಗೀತಾ. ಹೇಳಿ ಅಂಕಲ್. ಎಲ್ಲಿದ್ಯಮ್ಮ? ಮನೇಲಿ ಅಂಕಲ್, ಇವಾಗ ತಾನೇ ಕಾಲೇಜಿಂದ ಬಂದೆ. ಏನಿಲ್ಲಮ್ಮ, ಉಷಾ ಟ್ರಿಪ್ಗೆ ಹೋಗಿದ್ದಾಳೆ. ಅವಳ ನಂಬರು ನಾಟ್ ರೀಚಬಲ್ ಬರ್ತಾ ಇದೆ, ಅದಕ್ಕೆ ಫೋನ್ ಮಾಡಿದೆ. ಟ್ರಿಪ್ಪಾ? ಯಾವ ಟ್ರಿಪ್ ಹೋಗೋ ಚಾನ್ಸೇ ಇಲ್ಲ. ಅದು ಅಲ್ಲದೆ ಅವಳು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಕಾಲೇಜಿಗೆ ಬರ್ತಿದಾರಲ್ಲ. ಅಂದ್ರೆ ಅವಳು ಟ್ರಿಪ್ಗೆ ಹೋಗಿಲ್ವಾ? ಅದೇ ಗೊತ್ತಾಗ್ತಿಲ್ಲ ಅಂಕಲ್. ನಾನು 2 ದಿನದಿಂದ ಅವಳ ನಂಬರ್ ಕಾಲ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ಸರಿ ಕಣಮ್ಮ, ಅವಳು ಏನಾದ್ರೂ ಕಾಲ್ ಮಾಡಿದ್ರೆ ಹೇಳು. ಸರಿ ಅಂಕಲ್. ಏನಾಯ್ತ್ರಿ? ಗೀತಾ ಹೇಳೋ ಪ್ರಕಾರ ಅವಳ ಫ್ರೆಂಡ್ಸ್ ಯಾರು ಟ್ರಿಪ್ಗೆ ಹೋಗೇ ಇಲ್ವಂತೆ. ಎಸ್ ಸುಮಿತ್ರಾ, ಟೆನ್ಷನ್ ಮಾಡ್ಕೋಬೇಡ ಸುಮಿತ್ರಾ, ಅವಳು ಬರ್ತಾಳೆ ಬಿಡು. ನೋಡಿ, ಅವಳು ಬರ್ತಾಳೆ ಅಂತ ಇನ್ಕಾದ್ರೆ ಆಗೋದಿಲ್ಲ. ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸಾ? ಇನ್ನೊಂದ್ ದಿವಸ ನೋಡೋಣ ಬಿಡೆ. ನಾನು ಹೇಳ್ದಷ್ಟು ಕೇಳಿ. ಸೊ ನಿಮ್ಮ ಮಗಳು ನಿಮಗೆ ಸುಳ್ಳು ಹೇಳಿ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ನಿಮ್ಮ ಮಗಳು ವಯಸ್ಸು ಏನು ಅಂದ್ರಿ? 24 ಸರ್. ನಿಮ್ಮ ಮಗಳು ಯಾರನ್ನಾದ್ರೂ ಲವ್ ಮಾಡ್ತಿರೋದ್ರ ಬಗ್ಗೆ, ಐ ಮೀನ್ ತಂದೆ ತಾಯಿಗೆ ಹೇಳಿ ಯಾರು ಲವ್ ಮಾಡೋದಿಲ್ಲ, ಬಟ್ ನಿಮ್ಗೇನಾದರೂ ಆ ಥರ ಅನುಮಾನ ಇತ್ತಾ ಅಂತ? ಇಲ್ಲ ಸರ್, ಆ ಥರ ಏನೂ ಇಲ್ಲ. ಮತ್ತೆ ಮನೇಲಿ ಸುಳ್ಳು ಹೇಳಿ ಹೋಗುವಂಥದ್ದು ಏನಿರುತ್ತೆ? ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ? ಐ ಮೀನ್ ನಿಮ್ಗಳ ಮಧ್ಯೆ ಏನಾದರೂ ಜಗಳ? ಸರ್, ಆ ಥರದ್ದೇನೂ ನಡೆದಿಲ್ಲ ಸರ್.
ಕಾಲೇಜು ಫ್ರೆಂಡ್ಸು ಎಲ್ಲ ಕಡೆ ವಿಚಾರಿಸಿದ್ದೀನಿ ಅಂತ ಹೇಳ್ತಿದ್ದೀರಾ. ನೀವೊಂದು ಕೆಲಸ ಮಾಡಿ ನೋಡಿ, ಇವ್ರ ಹತ್ರ ಫೋಟೋ ಮತ್ತು ಬೇಕಾಗಿರೋ ಡೀಟೇಲ್ಸ್ ಎಲ್ಲ ತೊಗೊಂಡು ಇವ್ರನ್ನ ಕಳಿಸ್ಕೊಡಿ. ಸರಿ ಸರ್, ಬನ್ನಿ. ಹಂಡ್ರೆಡ್ ಪರ್ಸೆಂಟ್ ಇವಳೆ ಸರ್. ರಾಜಶೇಖರ್ ಜೊತೆ ಬೈಕಲ್ಲಿ ಹೋಗೋದನ್ನ ನಾನು ನೋಡಿದ್ದೀನಿ. ಹೌದಾ? ಮತ್ತು ನೀವು ಬರೋದಕ್ಕೆ 5 ನಿಮಿಷಕ್ಕೆ ಮುಂಚೆ ನನಗೆ ಫೋನ್ ಮಾಡಿ ನನ್ನ ಮಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತಾ ಅಂತ ವಿಚಾರಿಸಿದ್ರು. ಸರ್, ಆ ಮನುಷ್ಯ ಏನೋ ಗೇಮ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಸರ್. ಪೊಲೀಸ್ ಅವ್ರ ಜೊತೆ ಗೇಮ್ ಆಡೋ ವಯಸ್ಸಲ್ರಿ ಒಂದು. ನೀವು ಸರಿಯಾಗಿ ನೋಡಿದ್ದೀರಾ? ಅವ್ರ ಜೊತೆಗಿದ್ದಿದ್ದು ಅದೇ ಹುಡುಗಿನ? ಹೌದು ಸರ್, ಇದ್ರಲ್ಲಿ ಏನೋ ಇದೆ. ನೀವು ಅವಳನ್ನ ನೋಡಿದ್ದು ಹೌದು ಅನ್ನೋದಾದ್ರೆ ರಾಜಶೇಖರ್ ಮನೆಗೆ ಹೋಗಿ ಬರೋಣ, ಏನು ಅಂತ ಗೊತ್ತಾಗತ್ತೆ. ಸರಿ ಸರ್. ಓಕೆ, ಸರಿ ಆಯ್ತು. ಇನ್ಸ್ಪೆಕ್ಟರ್, ನನ್ನ ಮಗಳು ಉಷಾ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಸಾಕು ನಿಲ್ಸ್ರಿ ನಾಟಕನ. ನಿಮ್ಮ ಮಗಳು ನಿಮ್ಮ ಜೊತೆ ಬೈಕಲ್ಲಿ ಹೋಗ್ತಿರೋದನ್ನ ಇವರೇ ನೋಡಿದ್ದಾರೆ. ಹೇಳಿ ರಾಜಶೇಖರ್ ಅವರೇ, ಯಾಕೆ ಈ ಡ್ರಾಮಾ? ಸರ್, ಅದು ಮಗಳನ್ನ ಮನೇಲೆ ಇಟ್ಕೊಂಡು ಮಗಳು ಕಳೆದೋಗಿದ್ದಾಳೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಯಾಕೆ ಕೊಟ್ರಿ? ಸರ್, ನನ್ನ ಮಗಳು ಮಿಸ್ ಆಗಿರೋ ಟೆನ್ಷನ್ ಅಲ್ಲಿ ನನಗೆ ಅವಳಿ ಜವಳಿ ಮಕ್ಕಳಿದ್ದಾರೆ ಅಂತ ಹೇಳೋದು ಮರ್ತಿದ್ದೆ ಸರ್. ಇವಳು ನಾನು ಇನ್ನೊಬ್ಬಳು ಮಗಳು ಆಶಾ ಅಂತ. ಓ ಹಾಗ? ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಡೀಟೇಲ್ ಆಗಿ ಹೇಳಿದ್ರೆ ಈ ತರ ಕನ್ಫ್ಯೂಷನ್ಸ್ ಆಗ್ತಾ ಇರ್ಲಿಲ್ಲ. ನಿಮ್ ಇನ್ನೊಬ್ಳು ಮಗಳ ಬಗ್ಗೆ ನೀವೇನಾದ್ರೂ ಮುಚ್ಚಿಟ್ಟಿದ್ರೆ ಈಗಲೇ ಹೇಳಿ, ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗತ್ತೆ. ಇನ್ನೊಂದು ವಾರಕ್ಕೆ ಇವಳು ಮದುವೆ ಇದೆ, ಆದಷ್ಟು ಬೇಗ ನನ್ನ ಮಗಳನ್ನ ಹುಡ್ಕೊಡಿ ಇನ್ಸ್ಪೆಕ್ಟರ್. ನೀವೇನು ಹೆದರಬೇಡಿ, ಆದಷ್ಟು ಬೇಗ ನಿಮ್ಮ ಮಗಳು ಸೇಫ್ ಆಗಿ ಮನೆಗೆ ಬರ್ತಾಳೆ. ನಾನು ಬರ್ತೀನಿ. ಸುಮಿತ್ರಾ ಮತ್ತು ರಾಜಶೇಖರ್ ದಂಪತಿಗಳಿಗೆ ಅವಳಿ ಜವಳಿ ಹೆಣ್ಮಕ್ಳು ಆಶಾ ಮತ್ತೆ ಉಷಾ. ಆಶಾ ಸ್ವಲ್ಪ ಸಾಫ್ಟ್ ನೇಚರ್ನ ಹುಡುಗಿ ಆದ್ರೆ ಉಷಾ ಸ್ವಲ್ಪ ಅಡ್ವಾನ್ಸ್ಡ್ ಮತ್ತು ಹಟ್ಮಾರಿ. ಉಷಾ BSc ಓದ್ತಾ ಇರ್ತಾಳೆ, ಆಶಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಿರ್ತಾಳೆ. ಒಳ್ಳೆ ಸಂಪಾದನೆ, ಒಳ್ಳೆ ಫ್ಯಾಮಿಲಿ. ಹೇಳಬೇಕು ಅಂದರೆ ರಾಜಶೇಖರ್ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆದರೆ ಒಂದು ದಿನ ಕಾಲೇಜಲ್ಲಿ ಟ್ರಿಪ್ ಇದೆ ಅಂತ ಹೇಳೋದು ಉಷಾ 7-8 ದಿನ ಆದರೂ ಮನೆಗೆ ವಾಪಸ್ಸೇ ಬರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಉಷಾ ಬಗ್ಗೆ ಯಾವ ಮಾಹಿತಿನೂ ಸಿಗಲ್ಲ. ಕೆಲವು ದಿನಗಳ ಹಿಂದೆ ಅಷ್ಟೇ ಅಕ್ಕ ಆಶಾಗೆ ಮದುವೆನೂ ಫಿಕ್ಸ್ ಆಗಿರುತ್ತೆ. ನಮಗೂ ಒಬ್ಬನೇ ಮಗ, MSc ಮಾಡಿಕೊಂಡು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾನೆ. ನಮಗೂ ವಯಸ್ಸಾಗ್ತಾ ಬಂತು. ಮದುವೆ ಆದಮೇಲೆ ಮನೆ ನೋಡ್ಕೊಂಡು ಹೋದ್ರೆ ಸಾಕು ಸರ್. ನಂದು ಚಿಕ್ಕ ಫ್ಯಾಮಿಲಿ, 2 ಹೆಣ್ಮಕ್ಳನ್ನು ಗಂಡು ಮಕ್ಕಳ ಥರ ಬೆಳೆಸಿದ್ದೀನಿ. ಏನೋ ಕೈಲಾದಷ್ಟು ಎಜುಕೇಶನ್ನ ಕೊಡ್ಸಿದ್ದೀನಿ. ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗೋದಾದ್ರೂ ಹೋಗ್ಲಿ, ನಮ್ಮ ಅಭ್ಯಂತರ ಏನೂ ಇಲ್ಲ.
ನಮ್ ಹುಡ್ಗ ಮದ್ವೆ ಯಾವಾಗ ಇಟ್ಕೊಳ್ಳ ಅಂತ ಕೇಳ್ತಾ ಇದ್ದಾನೆ. ಏನೇ ಆಗ್ಲಿ ನಿನ್ ಬ್ಯೂಟಿಗೆ ಅಲ್ಲ ಬಿಡು ಈ ಹುಡ್ಗ. ಏನೇ ಆಗಿದೆ ಹುಡ್ಗಂಗೆ? ಚೆನ್ನಾಗೇ ಇದಾನಲ್ಲ. ನಂಗಿಷ್ಟ ಅದ. ಅಕ್ಕ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮದ್ವೆ ವಿಚಾರದಲ್ಲಿ ಅರ್ಜೆಂಟ್ ಮಾಡ್ಬೇಡ. ಈಗ್ಲೂ ಲೇಟ್ ಆಗಿಲ್ಲ, ಅವನ್ನ ರಿಜೆಕ್ಟ್ ಮಾಡ್ಬಿಡು. ಏನೇ ನಿನ್ ಗೋಳು? ಹುಡ್ಗ ಲೆಕ್ಚರರು, ನೋಡಕ್ ಚೆನ್ನಾಗಿದ್ದಾನೆ, ಒಳ್ಳೆ ಫ್ಯಾಮಿಲಿ, ಇನ್ನೇನ್ ಬೇಕು? ಅವನು ನೋಡಿದ್ರೆ ಯಾಕೋ ತುಂಬಾ ಡೇಂಜರಸ್ ತರ ಕಾಣ್ತಾನೆ. ನನ್ಗೇನೋ ಹಾಗನ್ಸಿಲ್ಲಪ್ಪ. ನನ್ಗಂತೂ ಹುಡ್ಗ ಸ್ವಲ್ಪನೂ ಹಿಡಿಸ್ಲಿಲ್ಲ. ಹಲೋ ಮೇಡಮ್, ಮದ್ವೆ ಆಗ್ಬೇಕಾಗಿರೋಳು ನಾನು, ಹುಡ್ಗ ನಂಗಿಷ್ಟ ಅದ. ನೀನ್ ಹುಡ್ಗನ್ ಯೋಚನೆ ಬಿಟ್ಬಿಡು. ಮತ್ತೆ ನಿನ್ ಹಳೆ ಲವರು? ಮತ್ತೆ ನಿನ್ ಹಳೆ ಲವರ್ ಕತೆ ಏನು? ಸೊ ಹಳೆ ಲವರಿಗೆ ಕಾರ್ಡ್ ಕೊಡಕ್ ಬಂದ್ಯ, ಅಥವಾ ನನಗೆ ನಿನ್ಕಿಂತ ಒಳ್ಳೆ ಹುಡುಗ ಸಿಕ್ಕಿದಾನೆ, ಅವನಿಗೆ ಇಷ್ಟ ಸಂಬಳ, ಅವನ ಹತ್ರ ಕಾರ್ ಇದೆ ಅಂತ ಹೇಳಿ ನನ್ ಹೊಟ್ಟೆ ಉರ್ಸಕ್ ಬಂದ್ಯಾ? ನೀನ್ ಅನ್ಕೊಂಡಂಗೆಲ್ಲ ಏನಿಲ್ಲ. ಇಷ್ಟ ದಿನದ ಪ್ರೀತಿಗೆ ಬೆಲೆ ಕೊಟ್ಟು ಒಂದ್ ಮಾತ್ ಹೇಳಿ ಕೊನೆ ಸಲ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಓ, ಸತ್ತೋದ್ ಪ್ರೀತಿಗೆ ಸಂತಾಪ ಸೂಚಿಸೋ ಕಾರ್ಯಕ್ರಮ. ನಿನ್ನೋ ನಂಗೆ ಅರ್ಥ ಆಗತ್ತೆ. ನೋವಾ? ನನಗ ಅದ್ಯಾಕೆ ಯಾವಾಗ್ಲೂ ಹುಡುಗ್ರೆ ನೋವು ಅನುಭವಿಸ್ಬೇಕು? ಇಬ್ರು ಒಬ್ರಿಗೊಬ್ರು ಲವ್ ಮಾಡಿದ್ಮೇಲೆ ನೋವನ್ನು ಸರಿಯಾಗಿ ಹಂಚ್ಕೋಬೇಕಲ್ವಾ? ನನಗ್ ನೋವಿದ್ಮೇಲೆ ನಿನಗೂ ನೋವು ಇದ್ದೇ ಇರುತ್ತೆ. ಹುಡುಗರಿಗೆ ಏನೋ ಒಂದ್ 5 ಗ್ರಾಮು ಜಾಸ್ತಿ ನೋವಿರುತ್ತೆ, ಆ ವಿಷಯ ಬೇರೆ. ನೋಡು, ಇಷ್ಟ ದಿನ ಆಗಿದ್ದಾಗೋಯ್ತು. ಅದನ್ನೇ ನೆನ್ಪಲ್ಲಿ ಇಟ್ಕೊಂಡು ಸುಮ್ನೆ ಕೊರಗ್ತಾ ಜೀವನ ಹಾಳು ಮಾಡ್ಕೋಬೇಡ. ಆ ಸೀನೆಲ್ಲ ಇಲ್ವೇ ಇಲ್ಲ. ನಿನಗ್ ಲೈಫಲ್ಲಿ ಒಂದ್ ದಾರಿ ಸಿಕ್ಕಿದೆ ಅಂದ್ಮೇಲೆ ನನಗೊಂದ್ ದಾರಿ ಸಿಗುತ್ತೆ ಅಂತಾನೆ ಅರ್ಥ. ಏನಿದು? ಇದ್ರಲ್ಲಿ ನೀನ್ ಇಲ್ಲಿವರೆಗೂ ಕೊಟ್ಟಿರೋ ಗಿಫ್ಟ್ಗಳಿದೆ, ಪ್ರೀತಿ ಒಂದೊಂದು ಬಿಟ್ಟು. ಇದನ್ನೆಲ್ಲ ಯಾಕೆ ವಾಪಸ್ ಕೊಡ್ತಾ ಇದೀಯಾ? ನೀನೇ ಹೇಳಿದೆಯಲ್ಲ ಮರ್ತ್ ಬಿಡು ಅಂತ. ಇನ್ನ ನೆನ್ಸೋ ಅಂತ ಯಾವ ವಸ್ತುಗಳು ನನ್ನ ಹತ್ರ ಇರೋದ್ ಬೇಡ. ನನ್ ಹಾರ್ಟ್ ಸ್ವಲ್ಪ ವೀಕು, ಅದಕ್ಕೆ. ಸರಿ, ನಾನು ಹೊರಡ್ತೀನಿ. ಮದ್ವೆ ಕಾರ್ಡ್ ಕಳಿಸ್ತೀನಿ, ಬರೋದ್ ಬೇಡ.